ಟು ಮೂವ್ ಆನ್ ದ ಸ್ಕ್ರೀನ್ ಪಾಯಿಂಟರ್ ಅಂತ ಹೇಳಿ ಏನು ಅಲ್ಲಿ ಏನು ಸ್ಕ್ರೀನ್ ಕಾಣ್ತದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಯಾವ ತರ ಅಂದ್ರೆ ಇಲ್ಲಿ ಆ ಮೌಸು ಈ ತರ ನೀವು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಟೈಪ್ ಆಗುತ್ತೆ, ಇಲ್ಲಿಂದ ಟೈಪ್ ಮಾಡಬಹುದು. ಮತ್ತೆ ನೀವು ಇಲ್ಲಿಂದ ಇದನ್ನ ಮಾಡಿದ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿಂದ ತೋರಿಸ್ತದೆ. ಟೈಪ್ ಮಾಡ್ಬೇಕಾದ್ರೆ ಮಾತ್ರ ಈ ತರ ತೋರಿಸ್ತದೆ. ಮೇಲೆ ಆಪ್ಷನ್ಗೆ ಬಂದಾಗ ಟೈಟಲ್ ಬಾರು ಅಥವಾ ಇನ್ನೊಂದರಲ್ಲಿ ಬಂದಾಗ ಟೈಟಲ್ ಬಾರು ಈ ತರ ಬಂದಾಗ ಇಲ್ಲಿ ಏನು ಹೋಗ್ತಿರಲ್ಲ ರಿಬ್ಬನ್ನು, ಈ ರಿಬ್ಬನ್ನು ಅಂತ ಯಾರಲ್ಲಿ ಇರ್ತಾರಲ್ಲ ಅವಾಗ ನೀವು ನೋಡ್ರಿ ಅದು ಈ ತರ ತೋರಿಸ್ತದೆ. ನೋಡಿದೀರಾ? ಅಲ್ಲಿ ನೀವು ಸ್ವಿಚ್ ಆಫ್ ಮಾಡ್ಬೇಕಾದ್ರೆ ಆನ್ ಮಾಡ್ಬೇಕಾದ್ರೆ ನೀವು ಏನ್ ಮಾಡ್ತಿರಲ್ಲ ಶಟ್ ಡೌನ್ ಮಾಡ್ತಿರಲ್ಲ, ಶಟ್ ಡೌನ್ ಮಾಡ್ಬೇಕಾದ್ರೂ ಇದೇ ಮಾತು ಬರ್ತದೆ ಇದು ತೋರಿಸೋದು ಈ ತರ ತೋರಿಸ್ತದೆ, ಐ ಟೈಪ್ ತೋರಿಸ್ತದೆ, ಐ ಟೈಪ್ ತೋರಿಸ್ತದೆ. ಆದ್ರೆ ಅಲ್ಲಿ ಪ್ರೆಷರ್ ಇದು ಪ್ರೆಷರ್ ಇರ್ತದಲ್ಲ ಅಲ್ಲಿ ಹೋಗಿ ನೀವು ಇದನ್ನ ಮಾಡಿದಾಗ ಅಲ್ಲಿ ಪ್ರೆಷರ್ ಇರ್ತಲ್ಲ ಬರೀ ಇಷ್ಟೇ ಇರ್ತದೋ ಅದನ್ನ ಹೋಗಿ ಅಲ್ಲಿ ನಿಲ್ಲಿಸುತ್ತೆ ಅಷ್ಟೇ. ಅದು ಮೌಸ್ ಹೋಗಿ ಅಲ್ಲಿ ನಿಲ್ಲಿಸುತ್ತೆ, ಸಿಗ್ನಲ್ ತೋರಿಸುತ್ತೆ. ಈ ತರ ಬಂದಾಗ ನೀವು ಈ ಕಡೆಯಿಂದ ಟೈಪ್ ಮಾಡಬಹುದು, ಇಲ್ಲಿ ಬಂದ್ರೆ ಇಲ್ಲಿ ಟೈಪ್ ಮಾಡಬಹುದು, ಅದನ್ನ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿಂದ ಟೈಪ್ ಮಾಡಬಹುದು. ಟೈಪ್ ಮಾಡ್ಲಿಕ್ಕೆ ಎಲ್ಲೆಲ್ಲಿ ಅದನ್ನ ನಾವು ಮೌಸ್ ಹೋಗಿ ಈ ತರ ತೋರಿಸ್ತೀವಲ್ಲ ಈ ತರ ಹೋಗಿಸಿ ಇಲ್ಲಿಂದ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ತೋರಿಸ್ತದೆ, ಇಲ್ಲಿಂದ ಟೈಪ್ ಮಾಡಬಹುದು. ಆಮೇಲೆ ಇಲ್ಲಿಂದ ಆಯ್ತಂದ್ರೆ ಇಲ್ಲಿಂದ ಟೈಪ್. ಈ ತರ ನಾವು ಎಲ್ಲಿ ಕ್ಲಿಕ್ ಮಾಡ್ತೀವಿ ಯಾವ ಲೈನ್ ಮಾಡ್ತೀವಿ ಅಲ್ಲಿಂದ ಟೈಪ್ ಮಾಡೋ ಸ್ಟಾರ್ಟ್ ಮಾಡಕ್ಕೆ ತೋರಿಸುತ್ತೆ. ಅದು ಪರದೆಯ ಮೇಲೆ ಕಾಣುವ ಪಾಯಿಂಟ್ ಅಥವಾ ಅಬ್ಲಿಕ್. ಅದು ಅಬ್ಲಿಕ್ ಅಂದ್ರೆ ಅಥವಾ ಅಂತ ತಿಳ್ಕೊಂಡ್ಬೇಕು. ಬಿಂದುವಿನಲ್ಲಿ ಚಲಿಸಲು ಬಳಸುವ ಮೆಕ್ಯಾನಿಕಲ್ ಅಥವಾ ಆಪ್ಟಿಕಲ್ ಉಪಕರಣ ಅಂತ ಇಷ್ಟೇ ಆಗುತ್ತೆ. ಬಹಳ ಸಿಂಪಲ್ ಆಗಿದ್ರೆ ಒನ್ಲಿ ನಾವು ಏನ್ ಮಾಡ್ತೀವಿ ಅಂತ ತಗೊಂಡೋಗಿ ಶೋ ಮಾಡ್ತೀವಿ ಅಷ್ಟೇ. ಇಲ್ಲಿ ನೀವು ಟೈಪ್ ಮಾಡಿ ಗುರುತು ಮಾಡೋದು ಅಷ್ಟೇ. ಬಿಂದುವನ್ನ ಗುರುತು ಮಾಡ್ಲಿಕ್ಕೆ ಅಷ್ಟೇ ಮೂವ್ ಮಾಡುತ್ತೆ ಅದು, ಮತ್ತೆ ಏನು ಮಾಡಲ್ಲ, ಕೆಲಸ ಏನಿಲ್ಲ ಮೌಸಿಂದು. ಗೊತ್ತಾಯ್ತಾ? ಇದು ಗೊತ್ತಾಯ್ತಲ್ಲ? ಏನ್ ಮಾಡುತ್ತೆ ನೀವು ಪೇಜ್ ಇದ್ರೆ ಈ ತರ ಪೇಜ್ ಇದ್ರೆ ಏನ್ ಮಾಡುತ್ತದು ಈ ತರ ವೈಟ್ ಪೇಜ್ ಬಂತು ಅಂದ್ರೆ MS ವರ್ಡ್ ಅಲ್ಲಿ ಇದನ್ನ ನಾವು ಇಲ್ಲಿಂದ ಟೈಪ್ ಮಾಡಬಹುದು, ಇಲ್ಲಿಂದ ಟೈಪ್ ಮಾಡಬಹುದು, ಅಥವಾ ಇಲ್ಲಿ ತಗೊಂಡ್ರೆ ಇಲ್ಲಿಂದ ಟೈಪ್ ಮಾಡಬಹುದು. 2ನೇ ಲೈನ್ಗೆ 3ನೇ ಲೈನ್ ಮತ್ತೆ ಇತ್ತಂದ್ರೆ ಅದು ಎಲ್ಲಿ ನಾವು ಅದನ್ನ ಕ್ಲಿಕ್ ಮಾಡ್ತೀವಿ, ಅದನ್ನ ಕ್ಲಿಕ್ ಮಾಡಿದ ಮೇಲೆ ಎಲ್ಲಿ ಕ್ಲಿಕ್ ಆಗುತ್ತೆ ಅದನ್ನ ಮುಂದಿಂದ ಅದು ಟೈಪ್ ಆಗ್ತದೆ. ಇದು ವೈಟ್ ಅಲ್ಲಿ ಈ ತರ ತೋರಿಸುತ್ತೆ. ವೈಟ್ ಪೇಪರ್ ಅಲ್ಲಿ ಆ ವೈಟ್ ಪೇಪರ್ ಇಲ್ಲದೆ ನೀವು ಮೇಲೆ ಬಂದ್ರೆ ಅಥವಾ ಶಟ್ ಡೌನ್ ಮಾಡಿದ್ರೆ ಈ ತರ ಬಾಣ ತೋರಿಸುತ್ತೆ. ಬಾಣ ಈ ತರ ಇರುತ್ತೆ. ಅದು ಇಲ್ಲಿ ಬಂದ ವೈಟ್ ಪೇಪರ್ನಾಗ ಈ ತರ ಇರುತ್ತೆ, ಇಲ್ಲಿ ಇದ್ರೆ ಈ ತರ ಬರ್ತದೆ. ನೋಡ್ರಿ ಯಾವಾಗ ಈಗ ನೀವು ಆನ್ ಮಾಡ್ತೀರಿ ಎಲ್ಲ ಮಾಡ್ತೀರಲ್ಲ ಆ ಟೈಮಲ್ಲಿ ಬರ್ತದೆ. ಆಯ್ತಾ? ಇದು ಆಯ್ತಾ? ಇದು ಮಾಡಲಿ ಅಲ್ಫಾಬೆಟ್ಸ್ ಟೈಪಿಂಗ್ ಮಾಡಲಿ ನ್ಯೂಮೆರಿಕಲ್ ಮಾಡಲಿ ನಾವು ನಂಬರ್ ಹೊಡಿಲಿ ಅಥವಾ ಯಾವ್ದಾದ್ರು ಸ್ಪೆಷಲ್ ಕಮಾಂಡ್ ಹೊಡಿಲಿ. ಸ್ಪೆಷಲ್ ಕಮಾಂಡ್ ಅಂದ್ರೆ ಗೊತ್ತಲ್ಲ, ಅದರಲ್ಲಿ ಅಟ್ಟಿದೆ, ಅಬ್ಲಿಕ್ ಇದೆ, ಕಾಮ ಇದೆ, ಎಲ್ಲ ಇದೆಯಲ್ಲ. ಇಲ್ಲಿ ಏನ್ ಮಾಡ್ತೀವಿ ಅದು ಏನ್ ಮಾಡುತ್ತೆ CPU ಹೋಗುತ್ತೆ, CPU ಇಂದ ಮತ್ತೆ ಎಲ್ಲಿ ಹೋಗುತ್ತೆ, CPU ಇಂದ ಮತ್ತೆ ಎಲ್ಲಿ ಸ್ಟೋರ್ ಆಗುತ್ತೆ ಅದು ಮೆಮೊರಿ. 2 ಟೈಪ್ ಇದೆ. ಯಾವುದು? ಮೆಮೊರಿ 2 ಟೈಪ್ ಇದೆ. ಯಾವುದು? ಮೆಮೊರಿ ಎಲ್ಲಿ ಬರ್ತದೆ? ಸೇವ್ ಮಾಡಿದ್ರೆ ಎಲ್ಲಿ ಇರ್ತದೆ? ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರಲ್ಲ. ಸೇವ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರಲ್ಲ. ಸೇವ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರ್ತದೆ. ಅದು ಕಂಪ್ಯೂಟರ್ ಅಲ್ಲಿ ನೀವು ಏನ್ ಮಾಡ್ತಿರಲ್ಲ ಆ ಕಂಪ್ಯೂಟರ್ ಎಲ್ಲಿ ಸೇವ್ ಆಗಿರ್ತದೆ? ಕಂಪ್ಯೂಟರ್ ಅಲ್ಲಿ ನೀವು ಸೇವ್ ಮಾಡ್ತೀರಿ ಅಥವಾ ನೀವು ಟೈಪ್ ಮಾಡ್ತೀರಿ, ಅದನ್ನ ಸೇವ್ ಕೊಟ್ಟರೆ ಎಲ್ಲಿ ಇರ್ತದೋ ಕಂಪ್ಯೂಟರ್ ಅಲ್ಲಿ ಓನ್ಲಿ ಫಾರ್ ಶೋಯಿಂಗ್. ಯಾಕೆ ಶೋಯಿಂಗ್ ಮಾಡ್ತದೆ? ಅಲ್ಲಿನೂ ನೀವು ಹೊಡೆದ ತಕ್ಷಣ ಸೇವ್ ತೋರಿಸ್ತದೆ. ಯಾವ್ದಾದ್ರು ಅಪ್ಲಿಕೇಶನ್ಸ್ ಇರ್ತಲ್ಲ ಅಲ್ಲಿ ತೋರಿಸ್ತದೆ. ಆದ್ರೆ ಎಲ್ಲಿ ಸೇವ್ ಆಗಿರ್ತದೆ? CPU ದಲ್ಲಿ ಮೆಮೊರಿ ಕಾರ್ಡ್ ಅಂತ ಹಾಕಿರ್ತೀವಿ. ಮತ್ತೆ ಯಾವುದು ಅಥವಾ ನೆಕ್ಸ್ಟ್ ಇದರಲ್ಲಿ ಓದ್ಕೊಂಡಿರ್ತದೆ. ನಾವು ಏನೇ ಅಲ್ಲಿ ಸೇವ್ ಮಾಡ್ತೀವಲ್ಲ ಅದು ಈ ತರದ್ದು ಮತ್ತೆ ಅದರಲ್ಲಿ ಹೋಗಿ ಸೇವ್ ಮಾಡ್ಲಿಕ್ಕೆ
ಇದನ್ನ ಮಾಡಿರ್ತಾರೆ. ಹಾರ್ಡ್ ಡಿಸ್ಕ್ ಹಾಕಿರ್ತೀವಿ, ಇಲ್ಲ ಇದ್ರೆ SSD ಹಾಕೊಂಡಿರ್ತೀವಿ, ಅಲ್ಲೇ ಸೇವ್ ಆಗಿರ್ತದೆ. ಆ SSD ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರೆ ನಿಮ್ಗೆ ಮತ್ತೆ ಏನಿಲ್ಲ, ಅದು CPU ಡಬ್ಬ ಮತ್ತೆ ಅಪ್ಗ್ರೇಡ್ ಆಗುತ್ತೆ. ಸ್ಟೋರೇಜ್ ಮಾಡೋಕ್ಕಾಗಲ್ಲ, ಸೇವ್ ಮಾಡೋಕ್ಕಾಗಲ್ಲ. ನೀವು ಅದನ್ನ ನಾವು ಏನೇ ಟೈಪ್ ಮಾಡಿದ್ರು, ಯಾವುದೇ ಫೈಲ್ ಅಥವಾ ಏನೇ ಸ್ಟೋರೇಜ್ ಮಾಡಬೇಕು, ಅಥವಾ ನಾವು ಪಿಕ್ಚರ್ ಸೇವ್ ಮಾಡಬೇಕು, ಒಂದು ಫೈಲ್ ಸೇವ್ ಮಾಡಬೇಕು, ಏನೇ ಸೇವ್ ಮಾಡಿದ್ರು ಇದನ್ನ ನಾವು ತಗೊಂಡು ಹೋಗ್ಬೋದು ಮನೆಗೆ. ನಾವು ಅದನ್ನ ಅಡಾಪ್ಟ್ ಮಾಡ್ಬೋದು, ಮತ್ತೆ ತಗೊಂಡು ಹೋಗ್ಬೋದು, ಮನೆಗೆ ತಗೊಂಡು ಹೋಗ್ಬೋದು. ಇನ್ನೊಂದು ಏನೋ ಮಾಡ್ತೀವಿ, ಡಯಾಗ್ರಾಮ್ ಮಾಡ್ತೀವಿ, ಚಿತ್ರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದು ಎಲ್ಲಿ ಬಂದು ಈ ಮೆಮೊರಿಯಲ್ಲಿ ಕಾರ್ಡ್ ಇದ್ದಿದ್ದನ್ನು ಔಟ್ಪುಟ್ ಮಾಡಬೇಕು ಅಂದ್ರೆ ಎಲ್ಲಿಗೆ ಬರಬೇಕು? ಔಟ್ಪುಟ್ ಯಾವ ತರ ಬರುತ್ತೆ? ಮೆಮೊರಿಯಿಂದ ಔಟ್ ಆಗುತ್ತೆ. ಈಗ ಅದು ಹೇಗಾಗುತ್ತೆ? ಥ್ರೂ ಪ್ರಿಂಟರ್. ಯಾವ ಮುಖಾಂತರ ಔಟ್ ಆಗುತ್ತೆ? ಅದು ಕಲರ್ ಅಲ್ಲಿ ಇರ್ಬೋದು, ಬ್ಲಾಕ್ ಅಂಡ್ ವೈಟ್ ಅಲ್ಲಿ. ನಾವು ಏನ್ ಮಾಡ್ತೀವಿ, ಪ್ರಿಂಟ್ ಮುಖಾಂತರ ಹೊರಗೆ ತರ್ತೀವಿ. ಅಂದ್ರೆ ನಾವು ಏನೋ ಟೈಪ್ ಮಾಡಿದೀವಿ, ಏನೋ ಆಪ್ಷನ್ ಮಾಡಿದೀವಿ, ಏನೋ ಪ್ರಿಂಟರ್ ಮುಖಾಂತರ ಹೊರಗೆ ಹಾಕ್ತೀವಿ. ಹೊರಗೆ ಹಾಕೋದಂದ್ರೆ ಪ್ರಿಂಟ್ ತೆಗಿತೀವಲ್ಲ, A4 ಸೈಜು, ಇನ್ನೊಂದು ಸೈಜು, ಅಥವಾ A4 ಸೈಜ್ ಎಷ್ಟು ಪೇಪರ್ ಅಲ್ಲಿ ಇದೆ ಅದು ಬರ್ಬೇಕಾದ್ರೆ ಪ್ರಿಂಟ್ ಎಷ್ಟು ಪ್ರಿಂಟ್ ಆಗುತ್ತೆ. ಪೇಪರ್ ಎಷ್ಟು ಟೈಪ್ ಇದೆ ಅದರಲ್ಲಿ, ಎಷ್ಟು ಟೈಪ್ ಬರುತ್ತೆ ಅದರಲ್ಲಿ ಪೇಪರ್. ನಾವು ಅದನ್ನು ಪ್ರಿಂಟ್ ಕೊಡ್ತೀವಲ್ಲ, ಈಗ ಕಲರ್ ಆಯ್ತು. ಇದು ಪೇಪರ್ ಎಷ್ಟು ಟೈಪ್ ಇರ್ತದೆ? A4 ನೋಡು, A5, A3 ಗೊತ್ತಲ್ಲ? A3 ಪೇಪರ್ ಗೊತ್ತಾ ಎಷ್ಟಿರುತ್ತೆ ಅಂತ? A3 ಪೇಪರ್ ಗೊತ್ತಾ ಎಷ್ಟಿರುತ್ತೆ ಅಂತ? A4 ನೋಡಿದಿರಿ ಅಲ್ಲ, ಹೌದಾ? A3 ಎಷ್ಟಿರುತ್ತೆ? ನೀವು ಹೊರ ಕೊಟ್ರೆ ಅಲ್ಲ. ಈಗ A4 ಅನ್ನೋದು ದೊಡ್ಡದು. ನಿಮಗೆ ಎಲ್ಲ ನಾರ್ಮಲ್ ಆಗಿ ಎಲ್ಲ ನೀವು ತಗೊಂಡು ಹೋಗ್ತಿರಲ್ಲ, ಪೇಪರ್ ಎಲ್ಲ ಬರೀತಿರಲ್ಲ, ಅದು ಪೇಪರ್ ಬರೆಯೋದು A4 ಅಲ್ಲ. ಅದು A4 ಅಲ್ಲ. ಅದು ಏನು ಸೀಟ್ ತಗೊಂಡು ಹೋಗ್ತಿರಲ್ಲ ಎಕ್ಸಾಮ್ಗೆ, ಅದು A4 ಅಲ್ಲ. ಅದು ಲೀಗಲ್ ಸೈಜ್ ಅಲ್ಲಿದೆ. ಈಗ ಇಷ್ಟ ಆಯ್ತಾ? ಮತ್ತೇನು ಬರ್ತೀವಿ? ಲೀಗಲ್ ಸೈಜ್ ಅಂದ್ರೆ ಇವು ಎಲ್ಲ ಸೈಜ್ ಇವು.